ಎಲ್ಲೋ ತನಕ ಹೋರಾಟ, ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಕಾನೂನಂತೆ ಕಾನೂನು, ತಪ್ಪುದಂತೆ ಕಾನೂನು, ಅಧಿಕಾರ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ತೊಲಗಲಿ ತೊಲಗಲಿ, ಈವೋ ತೊಲಗಲಿ, ತೊಲಗಲಿ ತೊಲಗಲಿ, ಈವೋ ತೊಲಗಲಿ, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ತೊಲಗಲಿ ತೊಲಗಲಿ, ಈವೋ ತೊಲಗಲಿ, ತೊಲಗಲಿ ತೊಲಗಲಿ, ಈವೋ ತೊಲಗಲಿ, ಬರಲೇಬೇಕು ಬರಲೇಬೇಕು, ಈವೋ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ದಲಿತರ ವಿರೋಧಿ ಈ ಬಗೆ, ಧಿಕ್ಕಾರ, ದಲಿತರ ವಿರೋಧಿ ಈ ಬಗೆ, ಧಿಕ್ಕಾರ, ಧಿಕ್ಕಾರ, ದಲಿತರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಈ ಬಗೆ, ಧಿಕ್ಕಾರ, ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಈವೋಗೆ ಧಿಕ್ಕಾರ, ಧಿಕ್ಕಾರ, ಈವೋಗೆ ಧಿಕ್ಕಾರ, ದಲಿತರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಈ ಬಗೆ, ಧಿಕ್ಕಾರ, ಧಿಕ್ಕಾರ, ದಲಿತರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಈ ಬಗೆ, ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕೊಳ್ಳೇಗಾಲ ತಾಲೂಕು ವತಿಯಿಂದ ಒಂದು ಪ್ರತಿಭಟನಾ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅಯೋಗ್ಯ ಈ ಒಂದು ತಾಲೂಕಿಗೆ ಒಕ್ಕರಿಸ್ಕೊಂಡಿರ್ತಕ್ಕಂಥ ಗುರುಶಂತಪ್ಪ ಬೆಳ್ಳುಂಡಗಿ ಅವರೊಬ್ಬರು ಇಒ ಆಗಿ 1-2 ವರ್ಷಗಳಿಂದ ಕೊಳ್ಳೇಗಾಲಕ್ಕೆ ಬಂದಿದ್ದಾರೆ. ಯಾವುದೇ ಅಭಿವೃದ್ಧಿ ಕಡೆ ಗಮನ ಹರಿಸುವಂಥದ್ದು ಮತ್ತಿಲ್ಲ. ಮೊನ್ನೆ ನನಗೆ ತಿಳಿದ ಮಟ್ಟಿಗೆ ಇಲಾಖೆಯಲ್ಲಿ ಕೆಲವು ಹಗರಣಗಳು ಮತ್ತು ತನ್ನ ಕೆಳಗಿನ ಸಿಬ್ಬಂದಿಗಳಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸನ ಮಾಡ್ತಾ ಇರೋದು ಒಂದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದರೊಳಗಡೆನೂ ಜಾತಿಯನ್ನು ಮುಂದಿಟ್ಕೊಂಡು ಒಂದು ಕೆಳ ಜಾತಿಗಳನ್ನು ಕೀಳಾಗಿ ಕಾಣ್ತಕ್ಕಂಥ ಒಬ್ಬ ವ್ಯಕ್ತಿ ಕೊಳ್ಳೇಗಾಲದಲ್ಲಿ ಇದ್ದಾರೆ ಅಂದರೆ ಅದು BO ಗುರುಸಂತ ಬೆಳ್ಳುಂಡಗಿ ಅಂತ ಹೇಳಬೇಕಾಗುತ್ತೆ. ಈ ಮನುಷ್ಯ 4 ಜನರಿಗೆ ನೋಟಿಸ್ ಕೊಡೋದ್ರ ಮೂಲಕ, ಸೌಕಾಸ್ ನೋಟಿಸನ್ನು ಕೊಡೋದ್ರ ಮೂಲಕ ಕಾರಣ ಕೇಳಿದ್ದಾನೆ. ಕಾರಣ ಏನಕ್ಕೆ ಕೇಳಿದ್ದಾನೆ ಅಂತಂದರೆ, ಇವನು ಮಾಡುವಂಥ ಅನಿಷ್ಟ ಕೆಲಸಗಳಿಗೆ, ಈ ವ್ಯಕ್ತಿ ಹೇಳ್ತಕ್ಕಂಥ ಅನಿಷ್ಟ ಕೆಲಸಗಳಿಗೆ ಅವರು ಸಪೋರ್ಟ್ ಮಾಡಲಿಲ್ಲ ಅನ್ನೋ ಕಾರಣ ಇಟ್ಕೊಂಡು ಅವರ ಕೆಳಗಿನ ಸಿಬ್ಬಂದಿ, ಅದರಲ್ಲೂ ಆ ಸಿಬ್ಬಂದಿಗಳು ಮಹಿಳೆಯರಿದ್ದಾರೆ, ಮತ್ತೊಂದಷ್ಟು ಯುವಕರಿದ್ದಾರೆ. ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ದಾನೆ ಅಂತಂದರೆ, ನಾನು ಹೇಳಿದ ಕೆಲಸ ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮನ್ನು ಈ ಕೆಲಸದಿಂದ ವಜಾಗೊಳಿಸ್ತೀನಿ ಅನ್ನೋ ಕೆಲಸನ ಅನ್ನೋ ರೀತಿ ದಬ್ಬಾಳಿಕೆನ ಮಾಡೋದ್ರ ಮೂಲಕ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳ ಮೇಲೆ ಕಿರುಕುಳ ಕೊಡ್ತಾನೆ. ಇದರಲ್ಲಿ ಹೇಳ್ಕೊಳ್ಳಿಕ್ಕೆ ಆಗದೆ ಅಂತ ಒಂದಷ್ಟು ಸಂಗತಿಗಳನ್ನು ಆ ಮನುಷ್ಯ ಇಲ್ಲಿ ಪದ ಬಳಕೆಯನ್ನು ಮಾಡಿದ್ದಾನೆ. ನೊಂದೋರು ಅದನ್ನು ಹೇಳ್ಕೊಳ್ಳೋಕ್ಕಾಗದೆ ಕಣ್ಣೀರಿಡುವಂಥ ಒಂದು ವ್ಯವಸ್ಥೆನ ಈ ಒಂದು ಇಲಾಖೆ ಒಳಗಡೆ ತಂದಿಡ್ತಕ್ಕಂಥ ಗುರುಶಾಂತಪ್ಪ ಬೆಳ್ಳುಂಡಗಿಯನ್ನು ಅಮಾನತುಗೊಳಿಸಬೇಕು ಮತ್ತು ಅವನ್ನ ತನಿಖೆಗೊಳಪಡಿಸಿ ಆ ವ್ಯಕ್ತಿಗೆ BO ಅವ್ರಿಗೆ ಒಂದು ತನಿಖೆಗೊಳಪಡಿಸಿ ಜಿಲ್ಲಾಡಳಿತ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದರೆ ಈ ಪ್ರತಿಭಟನೆ ಇವತ್ತಿಗೆ ಮುಕ್ತಾಯ ಆಗಲ್ಲ. ಕೂಡಲೇ ಬಂದು ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ CO ಈ ಕೂಡಲೇ ಬಂದು ಏನು ಹಗರಣ ಮಾಡಿದ್ದಾರೆ, ಏನು ತಪ್ಪು ಮಾಡಿದ್ದಾರೆ ಅದನ್ನು ಆಧಾರ ಸಹಿತವಾಗಿ ನಮ್ಮ ಹತ್ರ ಪ್ರೂಫ್ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಅದನ್ನು ಪಡ್ಕೊಂಡು ಆ ವ್ಯಕ್ತಿ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಳಿಲ್ಲ ಮತ್ತು ಇಲಾಖೆ ಈ ಕೂಡಲೇ ಸಸ್ಪೆಂಡು ಮಾಡಬೇಕಾಗುತ್ತೆ. ಅಮಾನತು ಮಾಡೋದ್ರ ಮೂಲಕ ಆ ವ್ಯಕ್ತಿನ ತನಿಖೆಗೊಳಪಡಿಸಬೇಕು ಅಂತ ಈ ಒಂದು ಪ್ರತಿಭಟನಾ ಅನಿರ್ದಿಷ್ಟಾವಧಿ ಪ್ರತಿಭಟನೆಯಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಜಿಲ್ಲಾಡಳಿತದ ಮೇಲೂ ನಾವು ಆರೋಪ ಮಾಡಬೇಕಾಗುತ್ತೆ. ಕೂಡಲೇ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಈ ಜಿಲ್ಲಾಡಳಿತ ತುಂಬ ವೀಕ್ ಇದೆ. ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಜಿಲ್ಲಾ ಪಂಚಾಯತ್ CO ಇವ್ರ ಮೇಲೆ ನಾವು ಆರೋಪ ಮಾಡಬೇಕಾಗುತ್ತೆ. ಆ ಇಲಾಖೆಗಳ ಮುಂದುಗಡೆ ನಾವು ಹೋರಾಟ ರೂಪಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಗುರುಶಾಂತಪ್ಪ ಬೆಳ್ಳುಂಡಗಿ ಅವರು ಕಳೆದ 2 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದಾರೆ. ಇವರು ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ 2 ವರ್ಷದಿಂದನೂ ನಮ್ಮ ದಲಿತರಿಗೆ ದೌರ್ಜನ್ಯ ಎಸಗುತ್ತಾ ಬರ್ತಾಯಿದ್ದಾರೆ. ಇವ್ರ ದೌರ್ಜನ್ಯ ಎಷ್ಟರ ಮಟ್ಟಿಗಿತ್ತಪ್ಪ ಅಂತಂದರೆ 4 ಜನ ದಲಿತ ನೌಕರರಿಗೆ ಟಾಯ್ಲೆಟ್ ಶುಚಿತ್ವ ಮಾಡಿ ಅಂತ ಹೇಳಿದ್ದಾರೆ.
ಇದನ್ನು ಖಂಡಿಸಿ ನಾವು ಕೊಳ್ಳೇಗಾಲ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ಒಂದು ಮುಷ್ಕರವನ್ನು ಹೂಡಿದ್ದೇವೆ. ಈ ಮುಷ್ಕರ ಉದ್ದೇಶ ಇಷ್ಟೇ, ಹಿಂದೆ ಈ ಕಳ್ಳ ಇಒ ಕೊಳ್ಳೇಗಾಲದಿಂದ ತೊಲಗಬೇಕು, ಅದೇ ನಮ್ಮ ಉದ್ದೇಶ. ಇವ್ರನ್ನ ಸಸ್ಪೆಂಡ್ ಮಾಡಬೇಕು. ಈ ಸ್ಥಳಕ್ಕೆ ಇಒ ಮತ್ತು ಡಿ ಸಿ ಅವರು ಆಗಮಿಸಬೇಕು. CEO ಮತ್ತು ಡಿ ಸಿ ಅವರು ಆಗಮಿಸಿ ಇವ್ರನ್ನ ಕುಲಂಕುಷವಾಗಿ ಇಲ್ಲೇ ಚರ್ಚೆ ಮಾಡಿ ಎಲ್ಲ ನೌಕರರನ್ನು ಕರೆಸಿ ಮೀಟಿಂಗ್ ಮಾಡಿ ಅವ್ನು ತಪ್ಪು ಮಾಡಿದ್ದೆ ಆದರೆ ಅವನು ಈ ಕ್ಷಣದಿಂದನೇ ಅವ್ರನ್ನ ಇಲ್ಲಿಂದ ಕಳಿಸ್ಬೇಕು. ಇವ್ರಿಗೆ ಅಧಿಕಾರ ಇಲ್ಲ, ಕಳ್ಸೋಕ್ಕಾಗಲ್ಲ ಅಂದರೆ ಇವತ್ತಿಂದನೇ ಅವ್ರನ್ನ ರಜಾ ಹಾಕಿ ಮನೆಗೆ ಕಳಿಸ್ಬೇಕು. ಇದೇ ನಮ್ಮ ಒತ್ತಾಯ. ಎಲ್ಲಿವರೆಗೂ ಒತ್ತಾಯ ಅಂತಂದರೆ ಅನಿರ್ದಿಷ್ಟ ಅವಧಿವರೆಗೂ ಒತ್ತಾಯ. ಅವರು ಕೊಳ್ಳೇಗಾಲ ಬಿಟ್ಟು ತೊಲಗೋವರೆಗೂ ಈ ಹೋರಾಟ ಇದ್ದೇ ಇರುತ್ತೆ. ಇದಕ್ಕೆಲ್ಲ ಸಂಘಟನೆಗಳು ಸಹಕಾರ ನೀಡ್ತಾ ಇದ್ದಾರೆ. ಈ ಹೋರಾಟ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ, ಅವರು ತೊಲಗೋವರೆಗೂ ಈ ಹೋರಾಟ ಇರುತ್ತೆ. ಇದಕ್ಕೆಲ್ಲರಿಗೂ ಹೋರಾಟ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು.